ವೈದಿಕರೆಲ್ಲರ ಸಹಾಯ ಸಹಕಾರದಿಂದ ಕಳೆದ 8 ವರ್ಷಗಳಿಂದ ಹೊನ್ನಾವರ ತಾಲೂಕಿನ ಬೇರೆ ಬೇರೆ ದೇವಾಲಯಗಳಲ್ಲಿ ನಾನಾ ವಿಧವಾದ ದೇವತಾ ಆರಾಧನೆಯೊಂದಿಗೆ ಸಾಮಾಜಿಕ ಕಾರ್ಯಗಳನ್ನು ಯಶಸ್ವಿಯಾಗಿ ನಡೆಸುತ್ತಾ ಬಂದಿರುವ ವೇದೋಪಾಸನಾ ಪ್ರತಿಷ್ಠಾನವು ಈ ವರ್ಷವೂ ಅಂದರೆ 9ನೇ ವರ್ಷವಾಗಿ ದೇವತಾ ಆರಾಧನೆಯ ಅಂಗವಾಗಿ ಸತ್ಪ್ರಜಾಪ್ರದ ದೇವಿಕಾ ಮಂತ್ರಾನುಷ್ಠಾನವನ್ನು ಹೊನ್ನಾವರ ಹೊಸಕುಳಿ ಶ್ರೀ ಉಮಾಮಹೇಶ್ವರ ದೇವಾಲಯದಲ್ಲಿ ಜುಲೈ 31 ಮತ್ತು ಆಗಸ್ಟ್ 1ರಂದು ನಡೆಸಲು ನಿಶ್ಚಯಿಸಿದೆ. ಜನ್ಮತಃ 3 ಋಣಗಳನ್ನು ಹೊತ್ತಿಕೊಂಡು ಬಂದಿರುವ ಬ್ರಾಹ್ಮಣನಾದವನು ಪ್ರಜೆಯ ಪಿತೃಭ್ಯ ಪ್ರಜೆಗಳನ್ನು ಪಡೆದುಕೊಂಡಾಗಲೇ ಪಿತೃಋಣದಿಂದ ಮುಕ್ತನಾಗುತ್ತಾನೆ. ದಾಂಪತ್ಯ ಜೀವನ ಪರಿಪೂರ್ಣತೆ ಸತ್ಸಂತಾನವೇ ಆಗಿರುವಾಗ ಬ್ರಾಹ್ಮಣ ಸಮಾಜದಲ್ಲಿ ಇತ್ತಿತ್ತಲಾಗಿ ಸಂತಾನ ಸಮಸ್ಯೆಗಳು, ಬಹುವಿಳಂಬ ಸಂತಾನ, ಏಕಮಾತ್ರ ಸಂತಾನ ಹೀಗೆ ಹಲವು ರೀತಿಯ ಸಮಸ್ಯೆಗಳನ್ನು ಅರಿತವರಾಗಿ ದೇವತಾ ಅನುಗ್ರಹದಿಂದ ಬ್ರಾಹ್ಮಣ ದಂಪತಿಗಳಿಗೆ ಮಾನಸಿಕವಾಗಿ ದೈಹಿಕವಾಗಿ ಸದೃಢವಾದ ಸಂತಾನ ಪ್ರಾಪ್ತಿ ಆಗಬೇಕು, ಇರುವ ಸಂತತಿಗಳಿಗೆ ಉತ್ತಮ ಸಂಸ್ಕಾರ ಪ್ರಾಪ್ತವಾಗಬೇಕು ಅನ್ನುವ ಸದುದ್ದೇಶದಿಂದ ಈ ಧಾರ್ಮಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘಟಕರು ಮಾಹಿತಿ ನೀಡಿದ್ದಾರೆ. ಅಲ್ಲದೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕಾರ ನೀಡಬೇಕೆಂದು ವೇದೋಪಾಸನಾ ಟ್ರಸ್ಟಿನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ವಿನಂತಿಸಿಕೊಂಡಿದ್ದಾರೆ.